ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್ ಇವನು ಯೋಗೇಶ್ ಅಂತ ಕೊಲೆ ಆಗಿರೋ ಹುಡುಗ, ಅವ್ರ ಅಣ್ಣ MN ಲಿಂಗರಾಜು ಅಂತ. ಇವ್ರಿಗೆ ಜಮೀನು ಡಿಸ್ಟ್ರಿಬ್ಯೂಟ್ ಇತ್ತು. ಇವ್ರ ತಮ್ಮನಿಗೆ ಅಣ್ಣನಿಗೆ ಇಬ್ಬರು ತಮ್ಮನಿಗೆ ಮೋಸ ಮಾಡಿ ತಮ್ಮದಿರಿಗೆ ಆಸ್ತಿ ಹೊಡ್ಕೊಳಕ್ಕೆ ನೋಡ್ದ. ಅದಕ್ಕೆ ಕಿರಿ ತಮ್ಮ ಹೊಸ ಎಜುಕೇಟೆಡ್ ಇವನೇನು ಮಾಡ್ದ, ಅವನು ಏನೇನು ಮೋಸ ಮಾಡಿದ ಅದನ್ನು ಖಾತೆ ಎಲ್ಲ ತಡೆ ಹಿಡ್ದ ಕೋರ್ಟಲ್ಲಿ, ತಹಶೀಲ್ದಾರ್ ಆಫೀಸಲ್ಲಿ ಹೋಗಿ ತಡೆ ಹಿಡಿದ್ಬಿಟ್ಟು ಕೋರ್ಟ್ಗೆ ಹೋಗಿ ಕೇಸ್ ಆಗ್ತಾ ನಮ್ಮ ಅಣ್ಣ ನಮಗೆ ಮೋಸ ಮಾಡೋನು ಅಂತ ಸಿವಿಲ್ ಕೋರ್ಟಲ್ಲಿ ಹೆಣ್ಮಕ್ಳು ಭಾಗ ಆಗ್ತಾ. ಇವನೇನು ಮಾಡಿದ, ಅಣ್ಣ ಉಂಡೆ ಭಾಗ ಬರುತ್ತಾ ಎಲ್ಲ ಪೂರ್ತಿ 15 ಎಕರೆ ಆಸೆ ಸಿಗುತ್ತೆ ಅಂತ ಅವ್ನು ಮಾಡಿದ. ಬಟ್ ಇವನು ಯಾವಾಗ ಕೇಸ್ ಆಗ್ತಾ ಹೆಣ್ಮಕ್ಳಿಗೂ ಬಂದು 6 ಭಾಗ ಆಗುತ್ತೆ, 6 ಭಾಗದಲ್ಲಿ ನನಗೆ ಒಂದೇ ಭಾಗ ಸಿಗೋದು. ಇವನು ಬಿಟ್ರೆ ನನಗೆ ಯಾವ ಆಸ್ತಿನೂ ಸಿಗಲ್ಲ, ಇವನ್ನ ಕೊಲೆ ಮಾಡಿದ್ರೆ ನನಗೆ ಪೂರ್ತಿ ಆಸ್ತಿ ಸಿಗ್ತದೆ, ಇವನು ಬಿಟ್ರೆ ಯಾವ ತಾಲೂಕು ಆಫೀಸಿಗೆ ಕೋರ್ಟ್ಗೆ ಹೋಗೋರು ಯಾರೂ ಇಲ್ಲ ಅಂತ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡೋಣ ಸರ್. ಈ ಹುಡುಗನಿಗೆ ಮದುವೆ ಆಗಿರಲಿಲ್ಲ, ಮದುವೆ ಮಾಡಬೇಕು ಅಂತ ವನಗಾನಹಳ್ಳಿಲಿ ಹುಡುಗಿ ನೋಡಿದ್ದೆವು ಸರ್. ಹುಡುಗಿಗೆ ನೋಡಿ ನಾವೇ ಮುಂದಿಂತು ಹುಡುಗನಿಗೆ ಮದುವೆ ಫಿಕ್ಸ್ ಮಾಡಿ ಈ ಜನವರಿ 21ಕ್ಕೆ ಮದುವೆ ಫಿಕ್ಸ್ ಮಾಡಿ ಡೇಟ್ ಲಗ್ನ ಪತ್ರಿಕೆ ಎಲ್ಲ ಪ್ರಿಂಟ್ ಮಾಡಿಸಿದ್ದೆವು ಸರ್. ಅವನಿಗೆ ಮದುವೆ ಇತ್ತು 21ನೇ ತಾರೀಕು. 21ನೇ ತಾರೀಕು ಮದುವೆ ಆಗೋಯ್ತಾನೆ. ಅವ್ನ ಹೆಂಡ್ತಿಗೂ ಹಕ್ಕು ಬಂದುಬಿಡ್ತದೆ, ಇನ್ಮೇಲೆ ನಮಗೆ ಬಿಟ್ಕೊಡಲ್ಲ ಅಂದ್ಬಿಟ್ಟು ಉದ್ದೇಶಪೂರ್ವಕವಾಗಿ ಇವತ್ತು ಈ ಹುಡುಗನಿಗೆ ಮೊದಲೇ ಹೇಳಿದ್ದ ಆಲೇ ಒಂದು ವಾರದಲ್ಲಿ ನಾನು ಇವನ್ನ ಯಾವುದೇ ಕಾರಣಕ್ಕೂ ಅದು ಹೆಂಗೆ ಮದುವೆ ಮಾಡೋರು ಅಂತ. ಈ ಹುಡುಗನಿಗೆ ಕರ್ದಿ ಸೂಕ್ಷ್ಮವಾಗಿ ಹೇಳಿದ್ದೆ, ಎಲ್ಲ ಕಡೆನೂ ನಿಮ್ಮ ಹುಡುಗ ಹೇಳ್ತಾನಂತೆ, ಜವಾಬ್ದಾರಿ ಎಚ್ಚರಿಕೆಯಾಗಿರಪ್ಪ, ನೀನು ಒಬ್ಬೊಬ್ಬನೇ ತಿರುಗಾಡಬೇಡ ಅಂತ ಹೇಳಿದೆ ಸರ್. ಆದರೂ ಈ ಹುಡುಗ ಏನು ಮಾಡಿದ್ದಾನೆ, ಈ ಹುಡುಗ ಈ ಬಿಡೋಣ ನಾನೇನು ಯಾತಕ್ಕೂ ಬರೋಲ್ಲ ಅಂತ 21ನೇ ತಾರೀಕು ಗಂಟ ನೀನು 20ನೇ ತಾರೀಕು ನೈಟ್ ಗಂಟ ಎಲ್ಲರೂ ದೂರ ಇರು, 21ಕ್ಕೆ ಬಂದು ಮದುವೆ ನೈಟಿಗೆ ಬಾಪ ನೀನು ನಾವು ಇರ್ತೀವಿ ಅಂತ ಹೇಳಿದ್ದೆ ಸರ್. ಈ ಹುಡುಗ ಏನು ಮಾಡೋಣ, ಹಬ್ಬ ಅಲ್ಲ ತಾಯಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋಣ ಪ್ರಸಾದ್ ನರ್ಸಿಂಗ್ ಹೋಗಿ ಹಾರ್ಟ್ ಅಟ್ಯಾಕ್ ಆಗಿ. ಅದಕ್ಕೆ ತಾಯಿ ನೋಡ್ಕೊಳಕ್ಕೆ ಅಲ್ಲಿ ಹೋಗಿದ್ದು, ದನ ಎಮ್ಮೆ ಕಟ್ಟಾಕೋರು ಯಾರು ಇಲ್ವಲ್ಲ ಮನೇಲಿ ಅಂದ್ಬಿಟ್ಟು ಹಬ್ಬ ಅಲ್ಲ ಅಂತ ಇಲ್ಲಿಗೆ ಬಂದವನೇ ಸರ್. ಪಕ್ಕದ ಮನೆಯೇ ಅವ್ರ ಅಣ್ಣಂದು, ಒಂದೇ ಗೋಡೆ, ಅಣ್ಣಂದು ತಮ್ಮಂದು ಒಂದೇ ಗೋಡೆ ಇರ್ತದೆ. ಅಲ್ಲಿ ಸೀಟನ್ನು ಓಪನ್ ಮಾಡ್ಕೊಂಡು ಪ್ರೀ ಪ್ಲಾನ್ ಮಾಡ್ಕೊಂಡು ಕಾಯ್ಕೊಂಡಿದ್ದು, ನೈಟು ಕಾಯ್ಕೊಂಡಿದ್ದು ಸರ್. ಅಲ್ಲಿ ಪ್ರೀ ಪ್ಲಾನ್ ಮಾಡ್ಕೊಂಡು ಬಾಗಿಲು ತೆಗೆದ ತಕ್ಷಣ ಹೊಟ್ಟೆ ಭಾಗದಲ್ಲಿ ಒಂದು 5, 6, 7, 8 ಚಾಕು ಹಾಕಿದ್ದಾರೆ, ಬೆನ್ನಿನ ಮೇಲೆ ಚಾಕು ಹಾಕಿದ್ದಾರೆ. ಅಪ್ಪ ಮಕ್ಕಳು 3 ಜನನು ಸೇರ್ಕೊಂಡು MN ಲಿಂಗರಾಜು, ದರ್ಶನ್ನು, ಭರತ್ ಎಲ್ಲ ಸೇರ್ಕೊಂಡು ಸರ್ ಈ ಹುಡುಗನ ಕೊಲೆ ಮಾಡಿ ಆಸ್ತಿ ದುರಾಸೆಗೋಸ್ಕರ ಕೊಲೆ ಮಾಡಿದ್ದಾರೆ ಸರ್. ಅದರಿಂದ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಈ ಥರ ಆಸ್ತಿಗೋಸ್ಕರ ಕೊಲೆ ನಡೀತಾನೆ ಇರ್ತವೆ ಸರ್. ಅದರಿಂದ ನಾವು SP ಅವ್ರಿಗೆ, ತಹಶೀಲ್ದಾರ್ಗೆ, DC ಸಾಹೇಬ್ರಿಗೆ, ಖುದ್ದು DC ಸಾಹೇಬ್ರೆ ಬರಬೇಕು ಅಂತ ಕರೆದಿದ್ದೀನಿ. ಬಟ್ ತಹಶೀಲ್ದಾರರು ಕರೆದಿದ್ದೀನಿ, ಹೆಸರು ಇದುವರೆಗೆ ಇನ್ನೂ ಬಂದಿಲ್ಲ. ಬಟ್ ಈಗ ತಹಶೀಲ್ದಾರರು ಬರ್ತಾ ಇದ್ದಾರಂತ DC ಅವ್ರನ್ನ ಬರೋಕ್ಕಾಗಲ್ಲ ಅಂತ ಹೇಳೋರೆ. ದಯಮಾಡಿ DC ಅವರು ಇದು ಮಾಡಿ, ಇಂಥ ದುರಾಸೆ ಇರೋರಿಗೆ ಈಗ ಕಾನೂನು ಚೌಕಟ್ಟಲ್ಲಿ ಏನು ಮಾಡಬೇಕು ಅಂತ ಆಸ್ತಿ ಆಸೆ ಇಟ್ಕೊಂಡು ಈಗ ಈ ಥರ ಕೊಲೆ ಮಾಡೋರಿಗೆ ಏನು ಮಾಡಬೇಕು ಅಂದರೆ ಎಂಟೈರ್ ಆಸ್ತಿನ ತಾಯಿ ಹೆಸರಿಗೆ ರಿಟರ್ನ್ ಅವನ ಹೆಸರಲ್ಲಿರೋದೇ ಖಾತೆ ಕೂರಿಸ್ಬೇಕಾಗಿ DC ಅವರಿಗೆ ತಹಶೀಲ್ದಾರಲ್ಲಿ ಮನವಿ ಮಾಡಿ ಸಾರ್ವಜನಿಕವಾಗಿ ಇದೊಂದು ಸಂದೇಶ ಕೊಡಬೇಕು ಅಂತ ಕೇಳ್ಕೊತೀನಿ ಸರ್. CC ಕ್ಯಾಮ್ರಾ ಎಲ್ಲ ನಾವು ಹುಡುಗನೇ ಹಾಕ್ಸಿದ, ಜೀವೋಪಾಯ ಇದ್ದೆ CC ಕ್ಯಾಮ್ರಾ ಹಾಕ್ಸಿದ್ದೀನಿ, ಯಾಕೋ ನನ್ನ ಮೇಲೆ ಡೇಂಜರ್ ಇದೆ ಅಂತ ಹುಡುಗ ಹೇಳ್ಕೊಂಡಿದ್ದೆ ಸರ್. ಆ ಹುಡುಗನೇ CC ಕ್ಯಾಮ್ರಾ ಹಾಕ್ಸಿದೆ ಸರ್. ಯೋಗೇಶ ಈಗೇನು ಕೊಲೆ ಆಗಿದ್ದಾನೆ ಆ ಹುಡುಗನೇ CC ಕ್ಯಾಮ್ರಾ ಹಾಕ್ಸಿದೆ ಸರ್. ನಮ್ಮ ಹೆಸರು ರಮೇಶ್ ಅಂತ ಸರ್. ನಾನು KDP ಮೆಂಬರ್ ಸರ್, ಮಂಡ್ಯ ತಾಲೂಕು KDP ಮೆಂಬರ್, ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸರ್.